ಇನ್ನು ಪ್ರದೀಪ್ ಗುಪ್ತಾ ಸೆಫಾಲಜಿಸ್ಟ್ ನೆನ್ನೆ ಒಂದು ಭವಿಷ್ಯ ನೋಡಿದ್ರು ಸರ್ 2034 ತನಕ BJP ನಲ್ಲಾಡ್ಸೋದಕ್ಕಾಗೋದಿಲ್ಲ ಇಲ್ಲಿ ಈಗ ಎಲ್ಲ ಫಲಿತಾಂಶಗಳು ಸಿಫಾಲಜಿಸ್ಟ್ ಹೇಳಿದ್ದು ಸತ್ಯ ಆಗುತ್ತಾ? ಆಗಿಲ್ಲ. ಹಾಗಾದ್ರೆ ತಮಿಳ್ನಾಡು ಯಾಕೆ ಫೇಲ್ಯೂರ್ ಆಯ್ತು? ಎಕ್ಸಾಕ್ಟಾಗಿ ಹೇಳಿದ್ದೆ ಆ ಪ್ರದೀಪ್ ಗುಪ್ತಾ ಅಂತ. ಇರಲಿ ನೋಡಿ, ತಮಿಳ್ನಾಡಿನಲ್ಲಿ ಎಲ್ಲರೂ DMK ಬರುತ್ತೆ ಅಂದರು, ವಿಜಯನ್ ಬರೋದೇ ಇಲ್ಲ ಅಂದರು. 98ರಿಂದ 128 ಅಥವಾ 118 ಇರ್ಲಿ, ಅವ್ರ ಅಭಿಪ್ರಾಯ ಹೇಳಿದಾರಪ್ಪ. ಯಾರಿಗೆ ಗೊತ್ತು ನಾಳೆ ಏನೇನು ಬದಲಾವಣೆ ಆಗುತ್ತೆ. ಇವತ್ತು ಒಂದು ನಿಮಿಷ ಹನುಮಕ್ನವ್ರು 2024 ಚುನಾವಣೆಯಲ್ಲಿ ಲೋಕಸಭೆ 400 ಸೀಟ್ ಬರ್ತದೆ BJP ಅಂತ BJPನೂ ಹೇಳ್ತಾ ಬಂತು, ಜನನೂ ಹೇಳ್ತಾ ಬಂದರು, ಎಲ್ಲನೂ ಬಂದರು. ಎಲ್ಲ ಸಮೀಕ್ಷೆಗಳು ಹಾಗೆ ಬರೀತಾ ಬಂದು 380 391 ಎಟ್ಟಕ್ಕೆ ತಂದು ನಿಂತು 240 273 ಬೇಕು. ಇವತ್ತು ಮೈನಾರಿಟಿ ಗೌರ್ಮೆಂಟು BJP. ಹೌದಾ? ಹೌದು. ಆದರೆ ನೀವು ಅರ್ಥ ಮಾಡ್ಕೊಳ್ಳಿ, ಮೊನ್ನೆ ನಡೆದಂಥ 5 ರಾಜ್ಯದ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ ಮಾತ್ರ ಅವ್ರಿಗೆ ವಾಪಸ್ ಹೋಗಿರೋದು. ವೆಸ್ಟ್ ಬೆಂಗಾಲ್ ಮಾತ್ರ BJPಗೆ ಹೋಗಿರೋದು. ಯಾಕೆ? 15 ವರ್ಷ ಆಡಳಿತ ಕೊಟ್ಟರು. ಯಾರು? ಮಮತಾ ಬ್ಯಾನರ್ಜಿ. ಡೆಫಿನೆಟ್ಲಿ ದೇರ್ ಇಸ್ ಎನ್ ಆಂಟಿ ಇನ್ಕಂಬೆನ್ಸಿ. ಆಮೇಲೆ BJP ಆಸಾಮ್, ಎಸ್ ದೇ ಬೌನ್ಸ್ ಬ್ಯಾಕ್. ಎಲ್ಲಿ? BJP. ಹಂಗಂದ್ರೆ ಅದು ಒಂದೇ ಸ್ಟೇಟು ಅವ್ರಿಗೆ ಆಂಟಿ ಇನ್ಕಂಬೆನ್ಸಿ ಅಂತ ವಾಪಸ್ ಬರ್ಲಿಕ್ಕೆ ಕಾರಣ ಅಲ್ಲಿ ಶರ್ಮಾ ಆಡಳಿತ ಕಾರಣ. ವೆಸ್ಟ್ ಬೆಂಗಾಲಲ್ಲಿ ಒಂದು ಬದಲಾವಣೆ ಮಾಡಿದ್ದಾರೆ. ಹಾಗಾದ್ರೆ ಕೇರಳದಲ್ಲಿ ಯಾಕೆ ಅವರು 10 ವರ್ಷದ ಆಂಟಿ ಇನ್ಕಂಬೆನ್ಸಿಯಿಂದ ಕೇರಳದಲ್ಲಿ ನೀವು ಗೆದ್ರಪ್ಪ? ಅದೇ ರೀ, ಅದು ಒಪ್ತೇನೆ ನಾನು. ಐ ಅಡ್ಮಿಟ್ ನಾನು ಒಪ್ಕೊಳ್ತಾ ಇದ್ದೀನಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ಹೌದು, ತಮಿಳ್ನಾಡಿನಲ್ಲಿ BJP ಅವ್ರಿಗೆ ಏನೂ ಮಾಡೋಕ್ಕಾಗಲಿಲ್ಲ. ನೀವು 18 ಇದ್ದವ್ರು 5ಕ್ಕೆ ಬಂದ್ರಿ. ಅಲ್ಲಿ ನಮ್ಮ ನೋಡಿ, ಕೆಲವು ರಾಜ್ಯಗಳಲ್ಲಿ ನಾವು ಕೂಡ ಕುಗ್ಗಿ ಹೋಗಿಬಿಟ್ಟಿದ್ದೇವೆ ಬೇರೆ ಬೇರೆ ಕಾರಣಕ್ಕಾಗಿ. ಕಾಂಗ್ರೆಸ್ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ವೋಟ್ ಶೇರಿಂಗ್ ನೋಡಿ ನೀವು. BJPದು ಎಷ್ಟಿದೆ ಗೊತ್ತಾ? ನೀವು ಹೇಳಿದ್ರಲ್ಲ, ಇವಂದು 2024 ಇಲೆಕ್ಷನ್ನಲ್ಲಿ 100 ಮತದಲ್ಲಿ ಸರಾಸರಿ 36 ಪೀಪಲ್ ಮಾತ್ರ BJPಗೆ ವೋಟ್ ಹಾಕಿರೋದು. 36 ಜನ ಮಾತ್ರ ವೋಟ್ ಹಾಕಿರೋದು. ಈ ಹಿಂದಿನ ಅಷ್ಟು ಎಲೆಕ್ಷನ್ 51ಕ್ಕಿಂತ ಹೆಚ್ಚು ಜನ ಆಡಳಿತ ಪಕ್ಷಕ್ಕೆ ವೋಟ್ ಹಾಕಿದ್ರ? ಒಂದು ನಿಮಿಷ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು. ಹ್ಞೂ ಸರ್, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು ಒಂದೇ. ಪ್ರದೀಪ್ ಗುಪ್ತಾ ಅದನ್ನೇ ಹೇಳಿರೋದು. ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿತ್ತು, ಈಗ BJP ಆ ಸ್ಥಿತಿಯಲ್ಲಿದೆ ಅಂದಿದ್ದಾರೆ. ಇಲ್ಲ. ಓಕೆ, ಅವ್ರದ್ದು ಈ ಸದ್ಯ ವಾಸ್ತವಿಕ ಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಇಲ್ಲ BJP. ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದದ್ದು BJP ಆ ಸ್ಥಿತಿಯಲ್ಲಿ ಇಲ್ಲ. ಅಧಿಕಾರಕ್ಕೆ ಅವ್ರನ್ನ ಅದಕ್ಕೆ ಹೇಳಿದ್ದು ನಾನು, ಮೈನಾರಿಟಿ ಗೌರ್ಮೆಂಟ್ 240 ಬಂದ್ಬಿಟ್ರಿ ಈ ಸಾರಿ ಇನ್ನೂ ಈಗಲೂ ಕೂಡ ಯಾರು ನಿತೀಶ್ ಕುಮಾರ್ ಪಾರ್ಟಿ ಮತ್ತು ನಮ್ಮ ಚಂದ್ರಬಾಬು ನಾಯ್ಡು ಪಾರ್ಟಿ ಅವರಿಬ್ರು ವಿಡ್ರಾ ಮಾಡಿದ್ರೆ BJP ಗೌರ್ಮೆಂಟ್ ಔಟ್. ಮೋದಿ ಔಟ್. 2014ಕ್ಕಿಂತ ಮುಂಚೆ 32 ವರ್ಷ ಮೈನಾರಿಟಿ ಗೌರ್ಮೆಂಟ್ ನಡೆದಿದ್ದಾವೆ ಈ ದೇಶದಲ್ಲಿ. 32 ವರ್ಷ ನಡೆದಿದ್ದಾವೆ ಮೈನಾರಿಟಿ ಗೌರ್ಮೆಂಟ್. ಅರ್ಥ ಮಾಡ್ತಾ ಇಲ್ಲ ನೀವು. ಈಗ ಆಲ್ರೆಡಿ ಪೀಪಲ್, ಯಾಕಂದ್ರೆ 390ಕ್ಕೆ ಹೋಗ್ಬಿಟ್ಟಿದ್ರು ಆಲ್ರೆಡಿ ಮಧ್ಯದಲ್ಲಿ. ದೇ ಸಡನ್ಲಿ ಕಮ್ ಟು 240. ಆದರೆ ಅಷ್ಟು ಸುಲಭದ ಹಾದಿ ಇಲ್ಲ ಅಂತ ನಾನು ಹೇಳೋದು. ಐ ಆಮ್ ಆಲ್ಸೋ ಟಾಕಿಂಗ್ ಆಸ್ ಎ ಸಿವಾಲಜಿಸ್ಟ್ ಓನ್ಲಿ. ಮೋದಿ ಅವರು ಈಗ ಎಲೆಕ್ಷನ್ಗೆ ಹೋಗ್ಬೇಕಲ್ಲ ಮುಂದಿನ 3 ವರ್ಷಕ್ಕೆ. ಹೌದು. ಐ ಡೋಂಟ್ ಥಿಂಕ್ ದೇ ವಿಲ್ ಕ್ರಾಸ್ 150. ಅದಕ್ಕೆ ನಿಮ್ಮ ತಯಾರಿ ಏನಿದೆ? ನಮ್ಮ ತಯಾರಿ ಮಾಡ್ತೇವೆ. ನಮ್ಮ ಪಕ್ಷ ಇಂಡಿಪೆಂಡೆಂಟಾಗಿ ಮಾಡಬೇಕು ಅನ್ನೋದು ನಮ್ಮದೇ ಆದಂಥ ಯೋಜನೆಗಳನ್ನು ನಮ್ಮ ಪಕ್ಷದ ವರಿಷ್ಠರು, ಪಕ್ಷಕ್ಕೆ ಅದಕ್ಕೊಂದು ಏನೇನು ಅಲ್ಲಿ ಸೀನಿಯರ್ ಇದ್ದಾರೆ ಡೆಲ್ಲಿ ಲೆವೆಲ್ ಪಾರ್ಟಿನಲ್ಲಿ ಮಾಡ್ತಾರೆ. ನಾವು ಸ್ಟೇಟ್ ಲೆವೆಲ್ಲಿ ನಮ್ಮನ್ನು ಕೇಳಿದಾಗ ನಾವು ಅದಕ್ಕೆ ತಯಾರಿ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ ಮುಂದೆ ಹೇಗೆ ಬರಬೇಕಂತ ಹೇಳಿ. ಅದಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಸೋಲಿಸ್ತೀವಿ ಅಂತ ಖಂಡಿತ ಆಗ್ಬೋದು. ಖಂಡಿತ ಆಗ್ಬೋದು. ಎಸ್ ಸರ್, ಸಂಜಯ್ ಶಶಿಮಠ ಅಂತ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ, ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ನಿಮ್ಮ ಸಾಧನೆ ಬಹಳಷ್ಟಿತ್ತು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ನಿಮ್ಮ ಸಾಧನೆ ಏನಿದೆ ಸರ್? ಇಲ್ಲಿ ಸಾಧನೆ ಮಾಡೋ ಪ್ರಶ್ನೆ ಏನಿದೆ? ಮಂತ್ರಿ ಅಂದರೆ ಈಸ್ ಅನ್ ಎಕ್ಸಿಕ್ಯೂಟಿವ್ ಅಥಾರಿಟಿ. ಮಂತ್ರಿ ಅವರೇ ಕಾರ್ಯನಿರ್ವಹಿಸೋರು. ನಾನೇನಿದ್ರು ಜಸ್ಟ್ ಸಲಹೆಗಳನ್ನು ಕೊಡ್ಬೋದು, ಸಲಹೆಗಳನ್ನು ಮಾಡ್ಬೋದು, ತಿರಸ್ಕರಿಸ್ಬೋದು. ಹೀಗಾಗಿ ನಾವು ಕೊಟ್ಟಂಥ ಈ ಉದಾಹರಣೆ ಗ್ಯಾರಂಟಿ ಸ್ಕೀಮಪ್ಪ, ಅದನ್ನು ಕೊಟ್ಟಂಥ ಸಲಹೆಯಲ್ಲಿ ನಾನು ಒಬ್ಬ, ಆದರೆ ಇಂಪ್ಲಿಮೆಂಟ್ ಮಾಡೋರು ನಾನಲ್ಲ. ನಾ ವಿನ್ಸೆಂಟ್ ಅಂತ, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ನಾರ್ತು. ಸರ್, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಯುವಕರು ಬಂದ್ಬಿಟ್ಟು ಪಕ್ಷದ ವಿರುದ್ಧವಾಗಿ ನಿಂತು ಕೆಲಸ ಕಾರ್ಯ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಸೊ ನಮ್ಮದ್ರಲ್ಲಿ ಬಂದ್ಬಿಟ್ಟು ಪ್ರತಿ ವರ್ಷ ಬಂದು DPR ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅನ್ನೋ ಒಂದು ಕಾಮಗಾರಿಗಳ ಮೇಲೆ ಹೆಚ್ಚು ಕಡಿಮೆ 2,000ದಿಂದ 3,000 ಕೋಟಿ ಬಂದು ನಾವು ಖರ್ಚು ಮಾಡ್ತಾ ಇದ್ದೀವಿ. ಇವತ್ತು AI ತಂತ್ರಜ್ಞಾನ ಟೆಕ್ನಾಲಜಿಗಳು ಬೆಳೆದಿದೆ. ಒಂದು AI ಕ್ಯಾಮ್ರಾಯಿಂದನೇ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿ ಗಂಟೆ ರೋಡ್ ಆಗಿದೆ, ಶುದ್ಧೀಕರಣ ಆಗಿದೆ ಅಂತೆಲ್ಲ ಮಾಡ್ಬೋದು. ಇದನ್ನು ಯಾಕೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂದರೆ 2,000ದಿಂದ 3,000 ಕೋಟಿನಲ್ಲಿ ಕನಿಷ್ಠ ಅಂದ್ರೆ ಒಂದು 5,000ರಿಂದ 6,000 ಅನ್ಎಂಪ್ಲಾಯ್ಮೆಂಟ್ಗಳಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ಬೋದಲ್ಲ. ಯಾಕೆ ಸರ್ಕಾರ ಬಂದು ಇದ್ರ ಬಗ್ಗೆ ಗಮನ ಕೊಡಿದ್ರೆ ಯಾವಾಗಲೂ ಬಂದು ಥರ್ಡ್ ಪಾರ್ಟಿನೇ ಡಿಪೆಂಡ್ ಮಾಡಿ DPR ಅಲ್ಲಿ ಕೂಡ ಇನ್ನೊಂದು ಪ್ರಶ್ನೆ ಬರ್ತದೆ. ಇವಾಗ ಏನಂದರೆ ನಾನು ಆಲ್ರೆಡಿ ಒಂದು ರೋಡ್ ಮಾಡಿದ್ದೇನೆ, ರೋಡ್ ಮಾಡೋದಕ್ಕೆ ಇದೇ ಆಗಬೇಕಾಗಿರೋದು ಬೇಸಿಕ್ ನಾಲೆಜ್ ಇದು. ಬಟ್ ಪದೇ ಪದೇ ನಾವು ಯಾಕೆ ಅದ್ರ ಮೇಲೆ ಮತ್ತೆ ಮತ್ತೆ DPRಗೆ ಅಂತ ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ. ಇವಾಗ ಹೊಸದು ಒಂದು ಉತ್ತಮ ಸಲಹೆ ಅದನ್ನು ಅವರು ಕನ್ಸಿಡರ್ ಮಾಡಿ. ವಾಟ್ ಇಸ್ DPR? ಎಸ್, ವಾಟ್ ಇಸ್ DPR? ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಕಾಮಗಾರಿ ಅದಾಯ್ತು, ಡೀಟೇಲ್ ಪ್ರೈವೇಟ್ನವ್ರ ಹತ್ರ ಮಾಡಿಸ್ತೀರಿ, ಪ್ರೈವೇಟ್ನವ್ರ ಹತ್ರ ಯಾಕೆ ಮಾಡಿಸ್ತೀರಿ? ನೋಡಿ ಯಾಕೆ ಮಾಡಿಸ್ತೀವಿ ಅಂದರೆ ಈಗ ಕಳಪೆ ಕಾಮಗಾರಿಗಳು ಆಗ್ತಾನೆ ಇದ್ದಾವೆ. ಇದು ನಾವು ಮಾಡಿದ್ದಲ್ಲ, ಇದು ಕಳೆದ ಒಂದು 20-25 ವರ್ಷದಿಂದ ಕಾಮಗಾರಿಗಳು ಮತ್ತು ಅದಕ್ಕಿಂತ ಹಿಂದಿತ್ತು, ಈಗ ಜಾಸ್ತಿ ಇದ್ದಾವೆ ಪ್ರಮಾಣ. ಅದಕ್ಕೆ ಬರೀ ಸರ್ಕಾರಿ ಅಧಿಕಾರಿಗಳನ್ನು ಚೆಕ್ ಮಾಡಿದರೆ, ಇನ್ನೊಬ್ಬರು ಸರ್ಕಾರಿ ಅಧಿಕಾರಿನೇ ಮಾಡಿದರೆ ಸರಿಯಾದಂಥ ಅಭಿಪ್ರಾಯ ಕೊಡೋದಿಲ್ಲ, ಅವ್ರವ್ರು ಒಂದಾಗಿಬಿಡ್ತಾರೆ ಅಂತ ಹೇಳಿ. ಸೊ ಪ್ರೈವೇಟ್ನವರು ಸರ್ಕಾರದವ್ರು ಒಂದಾಗೋದಿಲ್ಲ. ಇದೊಂದು ಪ್ರಯೋಗ ನಡೆದಿದೆ. ಪ್ರೈವೇಟ್ ಪಾರ್ಟಿ ಇನ್ಸ್ಪೆಕ್ಷನ್ ಪ್ರೈವೇಟ್ನವರು ಗೌರ್ಮೆಂಟ್ನವರು ಒಂದು ಆಗ್ಲಿಕ್ಕಿಲ್ಲ. ಹೌದ್ರಿ, ಸರ್ಕಾರಿ ಅಧಿಕಾರಿ ಆದರೂ ಎದುರ್ಬೋದು. ಅಲ್ಲ, ಇದು ಒಂದು ಪ್ರಯೋಗ ನೋಡಪ್ಪ. ಅವನು ಸರ್ಕಾರಿ ಅಧಿಕಾರಿ, ಇವನು ಸರ್ಕಾರಿ ಅಧಿಕಾರಿ, ಅವ್ರವ್ರು ಒಂದಾಗಿ ಅದೇ ರಿಪೋರ್ಟ್ ಕೊಡ್ತಾರೆ. ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ರೆ ಅವರು ಸರಿಯಾದ ಅಭಿಪ್ರಾಯ ಕೊಡ್ತಾರಂತ ಒಂದು ಅಭಿಪ್ರಾಯ ಇರೋದ್ರಿಂದ ಇದೊಂದು ಪ್ರಯೋಗ ನಡೆದಿದೆ. ಇದು ಸಕ್ಸಸ್ ಆಗಲ್ಲ, ಮತ್ತೊಂದು ಪ್ರಯೋಗ ಹುಡುಕ್ತೀವಿ. ಅಷ್ಟೇ. ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ ರಾಯರೆಡ್ಡಿ ಅವರೇ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.